ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಒಂದು ಸಮಾರಂಭ ನಡೆದಿದೆ ಕಪ್ಪನಹಳ್ಳಿಯಲ್ಲಿ. ಅಲ್ಲಿ ಮಾಜಿ ಶಾಸಕರಾದ ಮಂಜುನಾಥ್ ಅವರು ಕಾಂಗ್ರೆಸ್ ಪಕ್ಷದ ನಾಯಕರವರು ನಮ್ಮ ಜೊತೆಯಲ್ಲಿದ್ದಾರೆ ಅಂದ್ಬಿಟ್ಟು ಒಂದು ಮಾತನ್ನು ಹೇಳಿದ್ದಾರೆ. ಆದ್ರೆ ಯಾರನ್ನು ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕರು ನನ್ನ ಹೆಸರನ್ನ ಅಲ್ಲಿ ಪ್ರಸ್ತಾಪ ಮಾಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಇವಾಗ ಬಹಿರಂಗವಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಯಾರಿಗೂ ಮಾರಾಟಕ್ಕಿಲ್ಲ. ಕಾಂಗ್ರೆಸ್ ಪಕ್ಷದ ಕಟ್ಟಾಗಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಾನು ಕೆಲಸ ಮಾಡ್ತೀನಿ. KH ಮುನಿಯಪ್ಪ ಅವರು 8ನೇ ಬಾರಿ ಕೆಲಸ ತಿರುಗುತ್ತಿವೆ. ಮುಳಬಾಗಿಲಿನ ಜನತೆ ಇವತ್ತು ಪಣ ಕೊಡಬೇಕಾಗತ್ತೆ. ಏನು ಒಂದು ಒಳ್ಳೆ ಮನುಷ್ಯ KH ಮುನಿಯಪ್ಪ ಅವರು. KH ಮುನಿಯಪ್ಪ ಅವರು ಏನ್ ಮಾಡಿದ್ದಾರೆ ಅಂತ ಜನಕ್ಕೆ ನಿಮ್ಮ ಹತ್ರ ಉತ್ತರ ಇದೆ. ಈ ಚತುಷ್ಪಥ ರಸ್ತೆ ಇರ್ಬೋದು, ನಮ್ಮ ದೇಶದಲ್ಲಿ 2ನೇ ಹಬ್ಬದ ಇಂಡಸ್ಟ್ರಿಯಲ್ ಹಬ್ ಇರೋದು ಕೋಲಾರ ಜಿಲ್ಲೆಯಲ್ಲಿ. ಅದು ಯಾರಿಂದ ಬಂದಿದೆ? ಅದು KH ಮುನಿಯಪ್ಪ ಅವರಿಂದ ಬಂದಿದೆ. KH ಮುನಿಯಪ್ಪ ಅವರ ಸಾಧನೆ ಏನಂದ್ರೆ ಇಂಡಸ್ಟ್ರಿಯಲ್ ಕಾರಿಡಾರ್ ಕೋಲಾರಿಗೆ ತಗೊಂಡ್ಬಂದಿದ್ದಾರೆ. ಅದು KH ಮುನಿಯಪ್ಪ ಅವರ ಸಾಧನೆ. ಇದನ್ನ ನಾನು ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ಈ ನಮ್ಮ ವಿರೋಧಿಗಳು ಏನು KH ಮುನಿಯಪ್ಪ ಮಾಡಿಲ್ಲ ಅಂತಾರೆ. ಇದು ಒಂದು ಸಾಲ ಎಷ್ಟು ಜನ ಯುವಕರಿಗೆ ಕೆಲಸ ಕೊಟ್ಟಿದ್ದಾರೆ. ಓಟೋ ಫ್ಯಾಕ್ಟರಿ ಇರ್ಬೋದು, ಇವತ್ತು ಐಫೋನ್ ಫ್ಯಾಕ್ಟರಿ ಬರ್ತಾ ಇರ್ಬೋದು, ಓಲ್ವೋ ಇರ್ಬೋದು, ಟಾಟಾ ಕಂಪನಿ ಇರ್ಬೋದು. ಇದೆಲ್ಲ ಬಂದಿರೋದು ಯಾರಿಂದ? KH ಮುನಿಯಪ್ಪ ಅವರಿಂದ. ಮುಂದಿನ ದಿನಗಳಲ್ಲಿ ನಾವು KH ಮುನಿಯಪ್ಪ ಅವರನ್ನ ಗೆಲ್ಲಿಸಬೇಕು. ಗೆದ್ದಿದ ತಕ್ಷಣ ನಮ್ಮ KGF ಅಲ್ಲಿ ಕೂಡ 12,000 ಎಕರೆಯಲ್ಲಿ ಒಂದು SEZ ಇಂಡಸ್ಟ್ರಿಯಲ್ ಕಾರಿಡಾರ್ ಬರ್ತಾ ಇದೆ. ಇದನ್ನೆಲ್ಲ ಅವರ ಶ್ರಮದಿಂದಾನೇ ಆಗುತ್ತೆ. ಅದರಿಂದ ದಯವಿಟ್ಟು ಇವತ್ತು ನೀವೆಲ್ಲರೂ ಏನು ಇವತ್ತು ನಿಮ್ಮ ಜೊತೆಯಲ್ಲಿ ಮೇನ್ ಲೀಡರ್ಸ್ ಸ್ವಲ್ಪ ಜನ ಆಚೆ ಹೋಗಿರ್ಬೋದು. ಇವತ್ತು ನೀವೆಲ್ಲರೂ ನಾಯಕರಾಗ್ತೀರಾ. ಇದೇ ತರ ನನಗೆ 2004ರಲ್ಲಿ ಬಂಗಾರಪೇಟೆಯಲ್ಲಿ ಇದೇ ತರ ವಿಚಾರ ಆಗಿತ್ತು. ನಮ್ಮ ನಾಯಕರುಗಳು, ಮಾಜಿ ಶಾಸಕರು ಇರ್ಬೋದು, ಆವತ್ತಿನ ಮುನ್ಸಿಪಲ್ ಅಧ್ಯಕ್ಷರು ಇರ್ಬೋದು, ಅವರೆಲ್ಲರೂ ಬಿಟ್ಟು ಪಾರ್ಟಿ ಬಿಟ್ಟು ಇಂಡಿಪೆಂಡೆಂಟ್ ಗೆ ಮಾಡಿಕೊಡೋದು ಯಮನಾರಾಯಣ ಸ್ವಾಮಿ ಅವರಿಗೆ. ಆದ್ರೆ ಅವತ್ತು ನಾನು ಒಬ್ಬರು ನಿಂತ್ಕೊಂಡಿದ್ದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಮಚಂದ್ರಪ್ಪ ಅವರು ಕ್ಯಾಂಡಿಡೇಟ್ ಆಗಿದ್ರು, KH ಮುನಿಯಪ್ಪ ಅವರು ಕ್ಯಾಂಡಿಡೇಟ್ ಆಗಿದ್ರು. ಆವತ್ತು ನಾವೆಲ್ಲರನ್ನೆಲ್ಲ ಎದುರಿಸಾಕೊಂಡು ನಾವು ಸೆಕೆಂಡ್ ಲೀಡರ್ಸ್ ಏನಿದ್ವಿ, ಆವತ್ತು ನಾವು KH ಮುನಿಯಪ್ಪ ಅವರಿಗೆ ಲೀಡರ್ ಆಗಿ ಕೊಡ್ತಿದ್ವಿ. ಅದೇ ತರ ಮುಳಬಾಗಿಲಿನ ಜನತೆ ಇವತ್ತು ನೀವೆಲ್ಲರೂ ಒಟ್ಟಾಗಿ ನಿಂತ್ಕೋಬೇಕು. ಒಳ್ಳೆ ಮನುಷ್ಯ KH ಮುನಿಯಪ್ಪ ಅವರು ಬೇಕಾ, ಕೆಟ್ಟ ಮನುಷ್ಯ ಬಿಜೆಪಿ ಅಭ್ಯರ್ಥಿ ಬೇಕಾ, ಬಹುವಾದಿ ಪಕ್ಷದ ಅಭ್ಯರ್ಥಿಗಳು ಬೇಕಾ, ಜನತಾದಳ ಪಕ್ಷದ ಅಭ್ಯರ್ಥಿ ಬೇಕಾ ಅನ್ನೋದು ಒಂದು ಸವಾಲು ನಿಮ್ಮ ಮುಂದೆ ಇದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಲ್ಲ ಜನರ ಆಶೀರ್ವಾದದಿಂದ ಎಲ್ಲ ಜಾತಿಯ ವರ್ಗದ ಯಾರು ಒಟ್ಟಾಗಿ ತಗೊಂಡಿರ್ತಾರೆ ಅಂದ್ರೆ ಅದು KH ಮುನಿಯಪ್ಪ ಅವರು. ಆದ್ರೆ ಬಿಜೆಪಿ ಪಕ್ಷದಲ್ಲಿ ಆತರ ಆಗಲ್ಲ. ಬಿಜೆಪಿ ಪಕ್ಷದಲ್ಲಿ ಬಿಜೆಪಿ ಅವರು ಯಾವುದೇ ಜಾತಿ ಮತ್ತೆ ವಿಷ ಬೀಜ ಬೇಕು ಜಾತಿನ ಡಿವೈಡ್ ಮಾಡ್ತಾರೆ. ಆದ್ರೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದ ಅಂತಾರಲ್ಲ. ನಿಮ್ಮ ಮನೆ ಹತ್ರ ಯಾರೇ ಬಂದ್ರು ನಾಯಕರು ನೀವು ಹೇಳ್ಬೇಕು, ನಾವು ನೋಡು ಒಳ್ಳೆ ಪಕ್ಷಕ್ಕೆ ಒಳ್ಳೆ ವ್ಯಕ್ತಿಗೆ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ವ್ಯಕ್ತಿ ಒಳ್ಳೆ ವ್ಯಕ್ತಿ ಇದ್ದಾರೆ KH ಮುನಿಯಪ್ಪ ಅವರು. ಅವರು ಡ್ರೈವರ್ ಬರ್ತಿದ್ರು, ಅವ್ರಿಗೆ ನಾವು ಕೊಡ್ತೀವಿ, ರೌಡಿಗೆ ನಾವು ಓಟ್ ಕೊಡಲ್ಲ, ಮುಂದಾಗೆ ನಾವು ಓಟ್ ಕೊಡಲ್ಲ ಅನ್ನೋ ಮಾತನ್ನ ನೀವು ಅವ್ರಿಗೆ ಏನು ಕಳಿಸಿ ಇವತ್ತು ನಾವು KH ಮುನಿಯಪ್ಪ ಅವ್ರನ್ನ 8ನೇ ಬಾರಿ ಕೇಳಿಸ್ಕೊಂಡ್ರೆ ಅಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ, ನಮ್ಮ KH ಮುನಿಯಪ್ಪ ಅವರು ಕೇಂದ್ರದ ಮಂತ್ರಿ ಆಗ್ತಾರೆ. ಇದರಿಂದ ನಿಮ್ಮ ಆಶೀರ್ವಾದ ನಮ್ಮ ಹಸ್ತದ ಕೊಡ್ತೇವೆ. KH ಮುನಿಯಪ್ಪ ಹೇಳ್ಬಿಟ್ಟು ನಮ್ಮಲ್ಲಿ ಮನವಿ ಮಾಡ್ಕೊತಾ ನನಗೆ ಕರೆಸಿ ಮಾತಾಡೋ ಅವಕಾಶ ಮಾಡ್ಕೊತಾ ನಿಮ್ಗೆಲ್ಲರಿಗೂ ಒಂದ್ಸಿ ನಾನು ಹೇಳೋ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.